Hello Akanksha, welcome to Micah's College, Mysore. Thank you. Well, you have 22,000 followers on Instagram and you have done a lot of reels. Now tell me more about you, about your schooling, about your parents, about your college. Yeah, so basically I did my schooling in Kendra Vidyalaya. That is like 10 years of my life I spent it there. So ನನ್ನ ಲೈಫಲ್ಲಿ what you call ನನ್ನ ಒಂದು biggest foundation ಅಂದರೆ it's Kendra Vidyalaya. It made me a multi-talented person, a sports person most importantly. So all credits to KV. And then I did my +1 +2 in base PU college, integrated college. ಅದಾದಮೇಲೆ I came into engineering and I did it in Vidyavardhaka College, information science. And you just graduated. Yes, 2024 batch. Okay, you're a fresh graduate. Yeah, fresh guy. Yeah, fresher basically. Right. I will get into your engineering aspects a little later. Before that, you told you're a sports person. Yes. So, what is that sports that you play and what are your achievements? So I am a national level tennis player. ಟೆನ್ನಿಸ್ ಶುರು ಮಾಡಿದೆ, ಅದು ಏನಕ್ಕೆ ಶುರು ಮಾಡಿದೆ ಅನ್ನೋದು ದೇರ್ಸ್ ಅ ಬಿಗ್ ಸ್ಟೋರಿ ಬಿಹೈಂಡ್ ದ್ಯಾಟ್. Can you cut it short and tell it to us? ಯಾ, ನಾನು ಆ್ಯಕ್ಚುಲಿ ತುಂಬ ಅಂದರೆ ತುಂಬಾ ಚೇಷ್ಟೆ ಮಾಡ್ತಿದ್ದೆ. ಐ ಹ್ಯಾವ್ 2 siblings, ಸೊ 4 years ಏಜ್ ಗ್ಯಾಪ್ ಇದೆ. ತುಂಬ ಅಂದರೆ ತುಂಬಾ ಚೇಷ್ಟೆ ಮಾಡ್ತಾಯಿದ್ದೆ ಆ್ಯಂಡ್ ಐ ಹ್ಯಾಡ್ ಫ್ಯೂ ಹೆಲ್ತ್ ಇಶ್ಯೂಸ್ ಆಲ್ಸೋ. ವೀಸಿಂಗ್ ಪ್ರಾಬ್ಲಮ್ ಇತ್ತು. ಸೊ ಡಾಕ್ಟರ್ ವಾಸ್ ಲೈಕ್ ಪರವಾಗಿಲ್ಲ, ಯಾವ್ದಾದ್ರು ಒಂದು ಸ್ಪೋರ್ಟ್ಸಿಗೆ ಹಾಕಿ ಸ್ವಲ್ಪ ಎಂಗೇಜಿಂಗ್ ಆಗೂ ಇರ್ತಾರೆ, ಚೇಷ್ಟೆನೂ ಕಡಿಮೆ ಆಗುತ್ತೆ ಅಂತ. ಮೈ ಫಾದರ್ ಟುಕ್ ಮೀ ಟು ಈಚ್ ಆ್ಯಂಡ್ ಎವ್ರಿ ಪ್ಲೇಗ್ರೌಂಡ್. ಕ್ರಿಕೆಟ್ ತೋರಿಸಿದ್ರು, ಫುಟ್ಬಾಲ್ ತೋರಿಸಿದ್ರು, ಗಾಲ್ಫ್ ತೋರಿಸಿದ್ರು, ಟೇಬಲ್ ಟೆನ್ನಿಸ್ ತೋರಿಸಿದ್ರು, ಸ್ವಿಮ್ಮಿಂಗ್ ತೋರಿಸಿದ್ರು. ಇನ್ ದಿ ಎಂಡ್ ಲಾಸ್ಟಲ್ಲಿ ಟೆನ್ನಿಸ್ ತೋರಿಸಿದ್ರು. ನಮ್ಮ ಮನೆ ಹತ್ರನೇ ಇತ್ತು JC ಕಾಲೇಜಲ್ಲಿ. ಸೊ ನಂಗೆ ಅದೇ ಇಷ್ಟ ಆಗಿದ್ದು ಜಾಸ್ತಿ. ಲಾಸ್ಟಲ್ಲಿ ತೋರಿಸಿದ್ದೆ ತುಂಬ ಇಷ್ಟ ಆಯಿತು. ಸೊ ದ್ಯಾಟ್ ಇಸ್ ಹೌ ಐ ಗಾಟ್ ಇನ್ ಟು ಟೆನ್ನಿಸ್. ಸೊ ಐ ಹ್ಯಾವ್ ಪ್ಲೇಡ್ ಟೆನ್ನಿಸ್ ಫಾರ್ ಲೈಕ್ ಮೋರ್ ದ್ಯಾನ್ 12 years now and that's my favorite sport. Okay. In finance, there is a concept called LIFO. Last in, first out. So, what was shown to you at the last, that came out as the first option. Yes. Nice. Great. So, now how do you see sports? Do you still pursue it or have you stopped playing tennis? No, I have just taken it in a passionate way. ಅವಾಗ ಟೈಮ್ ಆದಾಗ ಹೋಗಿ ಆಡ್ತೀನಿ. ಬಟ್ ಟು ಸ್ಪೀಕ್ ಅಬೌಟ್ ಇಟ್, ನನ್ನ ಸ್ಕೂಲಲ್ಲಿ ಆ್ಯಸ್ ಐ ಟೋಲ್ಡ್, ನನ್ನ ಒಂದು ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಆಗಿ ಮಾಡ್ತು, ಒಂದು ಸ್ಪೋರ್ಟ್ಸ್ ಪರ್ಸನ್ ಆಗಿ ಮಾಡ್ತು. ಸ್ಪೋರ್ಟ್ಸ್ಗೆ ಒಂದು ಎಂಕರೇಜ್ಮೆಂಟ್ ಕೊಟ್ಟಿದೆ ನನಗೆ ಕೇಂದ್ರ ವಿದ್ಯಾಲಯ. ನನಗೆ ಈ ಥರ ಸ್ಕೂಲ್ ಗೇಮ್ಸ್ ಫೆಡ್ರೇಷನ್ ಆಫ್ ಇಂಡಿಯಾ ಅಂತ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಅಷ್ಟು ನಾಲೆಡ್ಜು ಅದ್ರ ಬಗ್ಗೆ ಗೊತ್ತಾಗಿದೆ ನನಗೆ ಸ್ಕೂಲಿಂದ. ಸೊ ದಟ್ ಈಸ್ ವೆನ್ ಐ ಸ್ಟಾರ್ಟೆಡ್ ಪ್ಲೇಯಿಂಗ್ ನ್ಯಾಷನಲ್ಸ್. ಅದು ಬಿಟ್ಟು ಕೂಡ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಎಸ್ AITA, ಆಲ್ ಇಂಡಿಯಾ ಟೆನ್ನಿಸ್ ಅಸೋಸಿಯೇಷನ್. ಅಲ್ಲಿಂದನೂ ಆಲ್ ಇಂಡಿಯಾ ರ್ಯಾಂಕಿಂಗ್ ಮ್ಯಾಚಸ್ ನಡೆಸ್ತಾರೆ. ಆಮೇಲೆ +1 +2ಗೆ ಬಂದಾಗ ಸ್ವಲ್ಪ ಟೆನ್ನಿಸ್ ಕಡಿಮೆ ಆಗೋಯಿತು. ಆ್ಯಂಡ್ ಇಂಜಿನಿಯರಿಂಗ್ ಬಂದಾಗ ಎಸ್ ಐ ಪ್ಲೇಡ್ ಅಗೇನ್, VTU ರೆಪ್ರೆಸೆಂಟ್ ಮಾಡಿದೆ. ಆ್ಯಂಡ್ ನಾವು ಕರಿಯರ್ ಪಾತ್ ಚೇಂಜ್ ಆಯ್ತಲ್ಲ, ಸೊ ಐ ಹ್ಯಾವ್ ಗಿವನ್ ಅ ಪಾಸ್ ಟು ಟೆನ್ನಿಸ್. Okay. Now, this was actually my next question. They tell science education is difficult, right? When compared to commerce or arts, the effort that science demands is a little higher. Students have to spend a lot of time. So, how did you manage your other extracurricular activities? ದ ಪಾಯಿಂಟ್ ಇಸ್ ಎಸ್, ಹೌದು, ಕಾಮರ್ಸಿಗೆ ಕಂಪೇರ್ ಮಾಡಿದ್ರೆ ಸೈನ್ಸ್ ನಿಜವಾಗ್ಲೂ ಕಷ್ಟ ಇದೆ. ಯಾರನ್ನೇ ಕೇಳಿದ್ರು ದೇ ಕೀಪ್ ಟೆಲ್ಲಿಂಗ್ ದ ಸೇಮ್ ಥಿಂಗ್. ಬಟ್ ಇನ್ನೊಂದು ವೇ ರೌಂಡ್, ಇವಾಗ ಜಸ್ಟ್ ಇಫ್ ಯು ಲುಕ್ ಇನ್ ಟು ಪೇರೆಂಟ್ಸ್ ಮೆಂಟಾಲಿಟಿ, ಇಂಡಿಯನ್ ಪೇರೆಂಟ್ಸ್ ಮೆಂಟಾಲಿಟಿ, ಸೈನ್ಸ್ ತೊಗೊಂಡ್ರೆ ಒಂದು ಪ್ರೆಸ್ಟೀಜ್ ಅಪ್ಪ, ಕಾಮರ್ಸ್ ಯಾಕೆ ತೊಗೋತೀಯ, ಆರ್ಟ್ಸ್ ಯಾಕೆ ತೊಗೋ, ನೋ, ಎಲ್ಲ ಒಂದು ಸಬ್ಜೆಕ್ಟ್ಗೂ ಅದರದ್ದೇ ಆದಂಥ ಮಹತ್ವ ಇದೆ ಆಯಿತಾ. ಎಸ್, ಅಫ್ಕೋರ್ಸ್ ಸೈನ್ಸ್ ಇಸ್ ಡಿಫಿಕಲ್ಟ್, ಅಂಡರ್ಸ್ಟ್ಯಾಂಡಿಂಗ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಎಸ್ಪೆಷಲಿ ಇಸ್ ಲಿಟಲ್ ಡಿಫಿಕಲ್ಟ್. ಬಟ್ ಮಾಡಬೇಕು ಅಂದರೆ ಮಾಡಲೇಬೇಕು, ಯು ಹ್ಯಾವ್ ನೋ ಅದರ್ ಚಾಯ್ಸ್. ನಾನು ಹೆಂಗೆ ಮ್ಯಾನೇಜ್ ಮಾಡಿದೆ ಅಂತ ಅಂದರೆ, ಎಸ್ಪೆಷಲಿ ಸ್ಪೋರ್ಟ್ಸಲ್ಲಿರೋರಿಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಈಗ ನಾವು ಟೆನ್ನಿಸ್ ಆಡಬೇಕಂದ್ರೆ ನಮ್ಮ ಎಂಟೈರ್ ಕಾನ್ಸಂಟ್ರೇಷನ್ ಬಾಲ್ ಮೇಲೆ ಇರುತ್ತೆ. ಇಟ್ಸ್ ಅ ಗೇಮ್ ಆಫ್ ಇನ್ಸ್ಟಿಂಕ್ಟ್. 1 ಮೈಕ್ರೋ ಸೆಕೆಂಡಲ್ಲಿ ನೆಕ್ಸ್ಟ್ ಬಾಲ್ ಎಲ್ಲಿಗೆ ಹೊಡಿಬೇಕು ಅನ್ನೋದನ್ನು ನಾವು ಡಿಸೈಡ್ ಮಾಡ್ತೀವಿ. ಸೊ ಆ ಕಾನ್ಸಂಟ್ರೇಷನ್ ಇರಬೇಕು. ಸೇಮ್ ಕಾನ್ಸಂಟ್ರೇಷನ್ ವಿಲ್ ಕಮ್ ವೆನ್ ಯು ಓಪನ್ ದ ಬುಕ್, ವೆನ್ ಯು ಸ್ಟಾರ್ಟ್ ಸ್ಟಡಿಂಗ್. ಸೊ ಬೇರೆಯವರು ದೇ ಮೇ ಟೇಕ್ 1 hour ಟು ಅಂಡರ್ಸ್ಟ್ಯಾಂಡ್ ಅ ಕಾನ್ಸೆಪ್ಟ್, ಬಟ್ probably people who are in sports who have a lot of concentration, they can understand it in like 15-20 minutes. So grasping power ಜಾಸ್ತಿ ಇರುತ್ತೆ ಸ್ಪೋರ್ಟ್ಸ್ ಪರ್ಸನ್ಗೆ ಅಂತ ನನ್ನ ಅನಿಸಿಕೆ. So you mean to say in your second PUC's 92% which you have scored, tennis has a role to play in it? Definitely, of course. ಯಾಕಂದರೆ ಸೆಕೆಂಡ್ PU ಎಂಟೈರ್ಲಿ ಪ್ರಿಪ್ರೇಟ್ರಿ ಒಂದು ಬಿಟ್ಟರೆ ಇನ್ನು ಯಾವುದು ಮಧ್ಯೆ ಎಕ್ಸಾಮ್ಸ್ ಬರೋದೇ ಇಲ್ಲ ನಮಗೆ.
ಮಿಡ್ ಟರ್ಮ್ ಆಗಲಿ ಬೇರೆದಾಗಲಿ ಬರೋಲ್ಲ. ಜಸ್ಟ್ ದ ಫೈನಲ್ ಎಕ್ಸಾಮ್ ದಟ್ ವಿ ಗೋಯಿಂಗ್ ಟು ಗಿವ್. ನನಗೆ ನೆನಪಿರೋ ಹಾಗೆ ನಾನು ಪ್ರಿಪ್ರೇಟ್ರಿನೂ ಚೆನ್ನಾಗಿ ಮಾಡಿರಲಿಲ್ಲ, ಏನೂ ಚೆನ್ನಾಗಿ ಮಾಡಿರಲಿಲ್ಲ ಕಾಲೇಜ್ ಟೈಮಲ್ಲೆಲ್ಲ. ಜಸ್ಟ್ 2-3 ವೀಕ್ಸ್ ಬ್ಯಾಕ್, ಅಂದರೆ ಫೈನಲ್ ಎಕ್ಸಾಮ್ಗಿಂತ 2-3 ವೀಕ್ಸ್ ಮುಂಚೆ ಕೂತ್ಕೊಂಡು ನಾನು ಎಕ್ಸಾಮ್ಗೆ ಓದಿದ್ದು. What made you take up engineering? Was it family pressure, social pressure, peer pressure, or it was your interest? It is because of COVID. What has COVID got to do with your engineering? ಸೊ ಬೇಸಿಕಲಿ ಬಿಫೋರ್ ಜಾಯ್ನಿಂಗ್ ಇಂಜಿನಿಯರಿಂಗ್ ನಾನು ಜರ್ನಲಿಸಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಐ ವಾಂಟೆಡ್ ಟು ಪರ್ಸ್ಯೂ ಸ್ಪೋರ್ಟ್ಸ್ ಜರ್ನಲಿಸಮ್. ಸೊ ವಿ ಡೋಂಟ್ ಹ್ಯಾವ್ ದಟ್ ಇನ್ ಮೈಸೂರ್. ವಿ ಹ್ಯಾವ್ ಟು ಗೋ ಸಮ್ವೇರ್ ಔಟ್ಸೈಡ್. ಸೊ ದೆನ್ ಐ ರೋಟ್ ಮೈ CET, COMEDK and everything. So just COVID came in, we had a lockdown. So I told my father that ಈ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ. ನನಗೆ ಗಿಮೆಂಟ್ರಿ ಎಲ್ಲ ಮಾಡೋಕ್ಕೆ ತುಂಬ ಇಷ್ಟ, ಮಾತಾಡೋಕ್ಕೆ ತುಂಬ ಇಷ್ಟ. ಸೊ ನನಗೆ ಆ ಫೀಲ್ಡ್ಗೆ ಹೋಗಬೇಕಿತ್ತು. ವೆನ್ ಎವರ್ ಐ ಯೂಸ್ ಟು ವಾಚ್ ಕ್ರಿಕೆಟ್, ದರ್ ಇಸ್ ದಿಸ್ ಮೈ ಆಂಟಿ ಲಂಗರ್. ಶೀ ಈಸ್ ಫ್ಯಾಂಟಾಸ್ಟಿಕ್. ಶಿ ಯೂಸ್ ಟು ಬಿ ಮೈ ರೋಲ್ ಮಾಡೆಲ್ ಆಲ್ ದ ಟೈಮ್. ನನಗೂ ಅವ್ರ ಥರ ಆಗಬೇಕು ಅನ್ನೋದನ್ನ ನಾನು ಎಕ್ಸ್ಪ್ರೆಸ್ ಮಾಡಿದೆ. ಬಟ್ ಹಿ ವಾಸ್ ಲೈಕ್ ಓಕೆ ವಿತ್ ದ್ಯಾಟ್ ಟು ಸೆಂಡ್ ಮೀ ಸಮ್ವೇರ್ ಎಲ್ಸ್. ಬಟ್ ಲೇಟರ್ ಆನ್ ಕೋವಿಡಿಂದ ದೇರ್ ವಾಸ್ ಅ ಪ್ರೆಷರ್, ಬೇಡ ಈಚೆ ಹೋಗೋದು, ಯು ಜಸ್ಟ್ ಡೂ ಇಂಜಿನಿಯರಿಂಗ್ ಆದಮೇಲೆ ಏನು ಬೇಕಾದ್ರೂ ಮಾಡಿ. Nice. So that's a very common thing that happens in a lot of families. First it used to be on graduation ಆಗ್ಬಿಡ್ಲಿ, now it is on engineering ಮಾಡ್ಕೊಂಬಿಡೋ kind of a thing. Okay, now when you joined engineering, you studied IS, Information Science. Pretty much the same time you started your IG page also. So it's about 4 years old now. No, not 4 years. Probably it's 2.5. From where did you get this idea? What made you think that you can do well on IG? See, there is this saying called better late than never. ನನಗೆ ಈ ಥರ ಕಾಂಟೆಂಟ್ ಕ್ರಿಯೇಷನ್ ಮಾಡಬೇಕು ಅನ್ನೋದು ನಾನು 9th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ತಲೆಗೆ ಬಂದಿದ್ದು. ಐ ಯೂಸ್ ಟು ಫಾಲೋ ಮೆನಿ ಕ್ರಿಯೇಟರ್ಸ್ ಫ್ರಮ್ ನಾರ್ತ್ ಇಂಡಿಯಾ ಲೈಕ್ ವಿರಾಜ್ ಘೆಲಾನಿ, ಮೋಸ್ಟ್ಲಿ ಸೇನ್, ಆ್ಯಂಡ್ ದರ್ ಆರ್ ಭುವನ್ ಬ್ಯಾಮ್, ದ ಮಚ್ ಬಿಗ್ ಕ್ರಿಯೇಟರ್ಸ್ ಔಟ್ ದೇರ್ ಇನ್ ನಾರ್ತ್ ಇಂಡಿಯಾ. ಅವ್ರನ್ನ ನೋಡ್ತಾ ಐ ಡೆವಲಪ್ ದ ಇಂಟ್ರೆಸ್ಟ್. ಓಕೆ, ನಾನು ಯಾಕೆ ಶುರು ಮಾಡಬಾರ್ದು? ದಿಸ್ ಇಸ್ ಸಮಥಿಂಗ್ ನೈಸ್. ಐ ಲೈಕ್ ಆ್ಯಕ್ಟಿಂಗ್, ಐ ಲೈಕ್ ಫೇಸಿಂಗ್ ಕ್ಯಾಮ್ರಾ, ಆ್ಯಂಡ್ ಐ ಕ್ಯಾನ್ ರೈಟ್ ದ ಕಾನ್ಸೆಪ್ಟ್. ಸೊ ಲೆಟ್ ಸ್ಟಾರ್ಟ್ ಅಂತ. ಸೊ ಓವರ್ ದ ಇಯರ್ಸ್ ಐ ಡಿಂಟ್ ನೋ ಹೌ ಟು ಸ್ಟಾರ್ಟ್. ನನಗೆ ಒಂದು ಟೀಮ್ ಇರಲಿಲ್ಲ. ನನ್ನ ಹತ್ರ ಫೋನ್ ಇತ್ತು, ಇಟ್ ವಾಸ್ ಅ ವೆರಿ ಬೇಸಿಕ್ ಫೋನ್. ಸೊ ಇದರಲ್ಲೆಲ್ಲ ಹೆಂಗೆ ಶುರು ಮಾಡೋದು, ಯೂಟ್ಯೂಬ್ ಚಾನಲ್ ಹೆಂಗೆ ಓಪನ್ ಮಾಡೋದು, ಅದೆಲ್ಲ ಗೊತ್ತಿರಲಿಲ್ಲ ನನಗೆ. ಸೊ ಇಂಜಿನಿಯರಿಂಗ್ ಬಂದಮೇಲೆ ಸ್ವಲ್ಪ ಜನ ಫ್ರೆಂಡ್ಸ್ ಆದರು. ಸೋಷಿಯಲ್ ಮೀಡಿಯಾ ವಾಸ್ ಪ್ಲೇಯಿಂಗ್ ಅ ಮೇಜರ್ ರೋಲ್. So while I was in my second year probably, I started, okay fine, better late than never. ಇವತ್ತು ಶುರು ಮಾಡಿಲ್ಲ ಅಂದರೆ ಇನ್ಯಾವತ್ತೂ ಶುರು ಮಾಡೋಕ್ಕಾಗಲ್ಲ ಅಂತ ಶುರು ಮಾಡಿದೆ. Which was the first ever video you did? ಫಸ್ಟ್ ಎವರ್ ವಿಡಿಯೋ, ಆವಾಗ ಪದ್ಮಾವತ್ ರಿಲೀಸ್ ಆಗಿತ್ತು. ತುಂಬ ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಇತ್ತು. ಸೊ ದೇ ಲಿಟ್ರಲಿ ಶೋಡ್ ದ ಎಂಟೈರ್ ಮೂವಿ ಇನ್ ದ ಅಡ್ವರ್ಟೈಸ್ಮೆಂಟ್ ಇಟ್ ಸೆಲ್ಫ್. ಸೊ ದ್ಯಾಟ್ ವಾಸ್ ದ ಫಸ್ಟ್ IG reel that I made. And before that my basic idea was to do YouTube. ಓನ್ಲಿ ಯೂಟ್ಯೂಬಲ್ಲಿ ಮಾಡೋಣ. ಇದೇನು IG, ಇನ್ಸ್ಟಾಗ್ರಾಮ್, ನಾನು ಜಾಸ್ತಿ ಇನ್ಸ್ಟಾಗ್ರಾಮಲ್ಲಿ ಇರಲಿಲ್ಲ ಆವಾಗ. ಯೂಟ್ಯೂಬ್ ವಾಸ್ ಅ ಮೇನ್ ಫೋಕಸ್. ಯೂಟ್ಯೂಬಲ್ಲೇ ಮಾಡೋಣ ಅಂತ. ಆ್ಯಂಡ್ ಇನ್ಸ್ಟಾಗ್ರಾಮ್ ವಾಸ್ ಅಫ್ಕೋರ್ಸ್ ಬೂಮಿಂಗ್. ಎಲ್ಲಿ ಬೂಮ್ ಆಗುತ್ತೆ ಅಲ್ಲಿ ವಿ ಹ್ಯಾವ್ ಟು ಶೋ ದ ಫೇಸ್, ರೈಟ್? ಸೊ ಐ ಥಾಟ್. Did you find like-minded friends in your college, or was it outside the college? I have very few friends. Okay. I have only like 4 to 5 friends. They're not like-minded. They support what I do and I support what they do. We have totally different mentality. ಒಬ್ಬೊಬ್ರು ಇವಾಗ ಒಂದೊಂದು ಫೀಲ್ಡಲ್ಲಿ ಇದ್ದೀವಿ ನಾವು. ಒಬ್ರು IT ಇದ್ದಾರೆ, ಒಬ್ರು ಬಿಸ್ನೆಸ್ಸಲ್ಲಿ ಇದ್ದಾರೆ, ಒಬ್ರು ಬೇಕಿಂಗಲ್ಲಿ ಇದ್ದಾರೆ, ಆ್ಯಂಡ್ ಐ ಆಮ್ ಇನ್ ಕಾಂಟೆಂಟ್ ಕ್ರಿಯೇಷನ್. ಸೊ ಬಟ್ ದ ಫ್ಯಾಂಟಾಸ್ಟಿಕ್ ಪಾರ್ಟ್ ಇಸ್ ವಿ ಸಪೋರ್ಟ್ ಈಚ್ ಅದರ್. ಸೊ that's how it actually worked in engineering. So majorly it is because of them that I started content. They were like, you start today, let's see if you don't start today you won't start ಅಂತ ಹೇಳಿಬಿಟ್ರು. ಸರಿ ಶುರು ಮಾಡೋಣ ಅಂತ ಮಾಡಿದೆ. Right. So it's very clear. Those 4-5 friends whom you have are the people who encouraged you. Yes. I'm actually not interested to talk about those people. Right? There are a lot of people who talk about people who support and encourage and stand by them and all those things. Yes. The major thing here is how do we overcome people who discourage us? See, that is actually where the real learning is. So can you talk, you need not name the people, but can you give us a gist of or an introduction to those people who discouraged you from doing what you are doing? I have a long story, but I'll keep it very short. Yeah. See,
ಏನೇ ಮಾಡಿದ್ರು ಜನ ಡಿಸ್ಕರೇಜ್ ಮಾಡೇ ಮಾಡ್ತಾರೆ. ನೀವು ಏನೂ ಕೆಲಸ ಮಾಡ್ತಿಲ್ಲ ಅಂದರೂ ನಿಮ್ಮ ಬಗ್ಗೆ ಮಾತಾಡ್ತಾರೆ, ಏನೋ ಒಂದು ಮಾಡ್ತಿದ್ದೀರಾ ಅಂದರೂ ಮಾತಾಡ್ತಾರೆ. ದ ಮೊಮೆಂಟ್ ಐ ಸ್ಟಾರ್ಟೆಡ್ ಡೂಯಿಂಗ್ ಸಮಥಿಂಗ್ ಲೈಕ್ ದಿಸ್, ಒಂದು ಫೀಡ್ಬ್ಯಾಕ್ ಏನು ಬಂತು ಅಂದರೆ, ಏನು ಕಾಮಿಡಿ ಮಾಡ್ತಿದ್ಯಾ ನೀನು. ಇಟ್ಸ್ ನಾಟ್ ಅಬೌಟ್ ಕಾಮಿಡಿ, ಇಟ್ಸ್ ಅಬೌಟ್ ಡೂಯಿಂಗ್ ಸಮಥಿಂಗ್ ವಿಚ್ ಇಸ್ ರಿಲೇಟಬಲ್. ಪೀಪಲ್ ವಿಲ್ ಸ್ಮೈಲ್, ಪೀಪಲ್ ವಿಲ್ ಲಾಫ್, ಆ್ಯಂಡ್ ಅಟ್ ದಿ ಎಂಡ್ ಆಫ್ ದ ಡೇ, ಓ ಗುರು, ನನ್ನ ಜೀವನದಲ್ಲೂ ಇದಾಗಿದೆ, ನನ್ನ ಲೈಫಲ್ಲೂ ಇದಾಗಿದೆ ಅಂತ ರಿಲೇಟ್ ಮಾಡ್ಕೋತಾರಲ್ಲ. ಡೂಯಿಂಗ್ ದ ರಿಲೇಟಬಲ್ ಕಾಂಟೆಂಟ್ ಇಸ್ ಆಲ್ ದಟ್ ಮ್ಯಾಟರ್ಸ್. ಇಟ್ಸ್ ನಾಟ್ ಅಬೌಟ್ ದ ಕಾಮಿಡಿ ಆರ್ ಸಮಥಿಂಗ್ ಲೈಕ್ ದಟ್. ತುಂಬ ಜನ ಹೇಳಿದ್ದಾರೆ, ಫ್ಯಾಮಿಲಿ ಸೈಡು ಮಾತಾಡಿದ್ದಾರೆ, ಯಾರು ಮಾತಾಡಿದ್ದಾರೆ ಅಂತಲೂ ಗೊತ್ತು ನನಗೆ. ದಟ್ಸ್ ಆಲ್. ಕೇಳಿಸ್ಕೊಂಡು ಬಿಡಬೇಕಷ್ಟೇ. ಬಿಕಾಸ್ ದರ್ ಇಸ್ ನಥಿಂಗ್ ಟು ಡೂ ವಿತ್ ಇಟ್. ಯಾಕಂದರೆ ಟುಡೇ ವಾಟ್ ಐ ಆಮ್ ನನಗೆ ಮಾತ್ರ ಗೊತ್ತು. ಅದ್ರ ಹಿಂದೆ ಎಷ್ಟು ವರ್ಕ್ ಮಾಡಿದ್ದೀವಿ. ಈಗ 22,000 ಫಾಲೋವರ್ಸ್ ಬರೋಕ್ಕೆ ನಾನು ಎಷ್ಟು 245 ಪೋಸ್ಟ್ ಹಾಕಬೇಕಾಯಿತು ಅಲ್ವಾ. 245 ಪೋಸ್ಟ್ ಅಂತ ಅಂದರೆ ಏನು ಸುಮ್ಮನೆ ಅಲ್ಲ. ಅಷ್ಟು ರೀಲ್ಸ್ ಮಾಡಿರ್ತೀವಿ, ಅಷ್ಟು ಕಾಂಟೆಂಟ್. ಅಟ್ ಒನ್ ಪಾಯಿಂಟ್ ಎನಿ ಕಾಂಟೆಂಟ್ ಕ್ರಿಯೇಟರ್ ವಿಲ್ ಗೆಟ್ ಸ್ಯಾಚುರೇಟೆಡ್. ಐಡಿಯಾಸ್ ಬರೋದಿಲ್ಲ, ಆದರೂ ನಾವು ಐಡಿಯಾಸ್ ಹುಡುಕ್ತೀವಿ, ಕೆದಕ್ತೀವಿ, ಬರೀತೀವಿ, ರೀಲ್ಸ್ ಮಾಡ್ತೀವಿ, ಜಸ್ಟ್ ಟು ಎಂಟರ್ಟೈನ್ ಪೀಪಲ್. So it takes a lot of effort. See, the final product is 245 reels. But in real, how many reels have you actually made, which was never posted? Anything that I do, I just post it. Okay, so almost all, everything has Almost. ನಾನು ಏನೇ ಮಾಡಿದ್ರು, if I think this is sensible, okay, this doesn't have much vulgar, people will relate to this, there is no offense in this, ಅನ್ನೋದನ್ನೆಲ್ಲದನ್ನು ನಾನು ಪೋಸ್ಟ್ ಮಾಡಿದ್ದೀನಿ. And at the same time, there is a different career also, like where we just make the reel and provide it to our client, or our page ಅಲ್ಲಿ post ಮಾಡ್ಕೋತಾರೆ ಅದನ್ನು. So there are videos like that also, which didn't go on my page basically. See, this dialogue is very common. Engineering ಮುಗಿಸ್ಬಿಡು, ಆಮೇಲೆ ನಿನಗೆ ಏನು ಬೇಕಾದರೂ ಮಾಡು. It's a very, very common dialogue that we hear, especially people coming from middle class and upper middle class. There should be a safety net kind of a thing, and engineering is the only program which many people perceive which can provide a safety net. Now that you are done with your engineering, are your parents really going by what they told 3-4 years back, 5 years back maybe? I really don't have an answer for this. ಇಂಜಿನಿಯರಿಂಗ್ ಮಾಡಬೇಕಾದ್ರೆ ನನಗೆ ಫಸ್ಟ್ ಇಯರೇ ರಿಯಲೈಸ್ ಆಗೋಯ್ತು, ದ ಫಸ್ಟ್ ಇಯರ್ ಆಫ್ ಇಂಜಿನಿಯರಿಂಗ್ ಇಸ್ ಅ ಟಫೆಸ್ಟ್ ಇಯರ್. ಎಲ್ಲ ಬ್ರಾಂಚ್, ಎಲ್ಲ ಡಿಪಾರ್ಟ್ಮೆಂಟ್ ಸಬ್ಜೆಕ್ಟ್ಸು ಓದ್ತಾ ಇರ್ತೀವಿ ನಾವು, ತುಂಬ ಕಷ್ಟ ಇರುತ್ತೆ. ಎಲ್ಲಿ ಬಂದು ನಾನು ಕೂತ್ಕೊಂಡ್ಬಿಟ್ಟಿದ್ದೀನಿ, ನನ್ನ ಲೈಫಲ್ಲಿ ಏನು ಮಾಡ್ತಿದ್ದೀನಿ ಅಂತಲೇ ನನಗೆ ಗೊತ್ತಾಗಲಿಲ್ಲ. ಅದ್ರ ಮಧ್ಯೆ ಕೋವಿಡು, ಲಾಕ್ಡೌನ್ ಎಲ್ಲ ಆಗಿಬಿಡ್ತು. ನಾನು ಎಕ್ಸ್ಪ್ರೆಸ್ ಮಾಡಿಕೊಂಡೆ, ಇಲ್ಲ ನಾನು ದಿಸ್ ಇಸ್ ನಾಟ್ ವಾಟ್ ಐ ವಾಂಟ್ ಟು ಡೂ ಅಂತ. ಆ್ಯಂಡ್ ಐ ಆಲ್ಸೋ ಎಕ್ಸ್ಪ್ರೆಸ್ ದಟ್ ನನಗೆ ಹೋಸ್ಟಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಅಂತ. ಆ್ಯಂಡ್ ಆಲ್ ಕ್ರೆಡಿಟ್ಸ್ ಗೋಸ್ ಟು ಮೈ ಕಾಲೇಜ್. ಯಾಕಂದರೆ ಅವರೇ ನನಗೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದು. ದೇ ಲೆಟ್ ಮೀ ಡೂ ಯೂಟ್ಯೂಬ್ ಲೈವ್ ಹೋಸ್ಟ್ ಮಾಡೋಕ್ಕೆ ಒಂದು ಚಾನ್ಸ್ ಕೊಟ್ಟರು. ಅವಾಗಿಂದ ನಾನು ಲಿಟ್ರಲಿ ಹೋಸ್ಟಿಂಗ್ ಕರಿಯರ್ ಶುರು ಆಗಿದ್ದು. ಎಕ್ಸ್ಪ್ರೆಸ್ ಮಾಡಿದೆ. ಅವರು ನಮ್ಮ 1 ವರ್ಷ ಮಾಡಿಬಿಟ್ಟಿದ್ಯಾ, ಏನು ಬಿಡೋದೆಲ್ಲ ಏನು ಸೀನ್ ಇಲ್ಲ, ಫುಲ್ ಮುಗಿಸ್ಕೊಂಡು ಏನು ಬೇಕಾದ್ರೂ ಮಾಡು. ಮುಗಿಸಾಗಿದೆ, ಇವಾಗ ಪರ್ಸ್ಯೂ ಮಾಡ್ತಿದ್ದೀನಿ. ಈಗ ಇನ್ನೊಂದು ಥರ ಪ್ರೆಷರ್ ಬರ್ತಾ ಇದೆ ಮನೆಯಲ್ಲಿ. ಅಂದರೆ ಸಿ ವಾಟ್ ಪೇರೆಂಟ್ಸ್ ಟೆಲ್ ಇಸ್ ಯು ಹ್ಯಾವ್ ಟು ಹ್ಯಾವ್ ಅ ಸೆಕ್ಯೂರ್ ಲೈಫ್. ಮಂತ್ಲಿ ಇನ್ಕಮ್ ಅನ್ನೋದು ಇರಬೇಕು. ಆ್ಯಂಡ್ ಮೈ ಪೇರೆಂಟ್ಸ್ ಆರ್ ಎನ್ ಗೌರ್ಮೆಂಟ್ ಜಾಬ್ ಆ್ಯಂಡ್ ದೇ ಬೇರ್ಲಿ ನೋ ಅಬೌಟ್ ಮಾರ್ಕೆಟ್, ದೇ ಬೇರ್ಲಿ ನೋ ಅಬೌಟ್ ಕಾರ್ಪೊರೇಟ್. ಸೊ ಅವ್ರಿಗೆ ನಾನು ಫ್ರೀಲಾನ್ಸಿಂಗ್ ಅನ್ನೋದು ಏನು ಅಂತ ಎಕ್ಸ್ಪ್ಲೇನ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಬಟ್ ಅಟ್ ದಿ ಸೇಮ್ ಟೈಮ್ ದೇ ಆರ್ ಎಂಕರೇಜಿಂಗ್. ಇಲ್ಲ ಮಾಡಿ, ಆಪರ್ಚುನಿಟಿ ಬರ್ತಿದೆ ಅಂದರೆ ಮಾಡು, ದಿಸ್ ನಥಿಂಗ್ ಟು ವರಿ. ಬಟ್ ಅಟ್ ದ ಸೇಮ್ ಟೈಮ್ ಕೀಪ್ ಟ್ರೈಂಗ್ ಟು ಐ ಟಿ ಅಂತ. ಬಟ್ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಐ ಟಿ ಆ್ಯಂಡ್ ಐ ಮೇಡ್ ಇಟ್ ಅ ವೆರಿ clear decision. I have 2 questions here. One is how easy or difficult is engineering as a course? And the second question is, do your parents follow the reels that you are doing? I know both are unrelated questions, but I picked these questions from your answer. How difficult is engineering as a course? As a course, not only engineering, everything is difficult. There are 2 kind of people, Aita. One who just want to pass their engineering and get a certificate and go out of the college as an engineer. There's a second set of people who really want to learn something in engineering. ಯಾಕಂದರೆ ನಾವು ಒಂದು ವರ್ಷ ಒಂದೊಂದು ಲ್ಯಾಂಗ್ವೇಜ್ ಓದ್ತೀವಿ. ಫಸ್ಟ್ ಇಯರ್ ಪೈಥಾನ್ ಓದಿದ್ರೆ ಸೆಕೆಂಡ್ ಇಯರ್ ಬೇರೆ ಯಾವುದೋ ಓದ್ತಾ ಇರ್ತೀವಿ, ಥರ್ಡ್ ಇಯರ್ ಬೇರೆ DBMS ಓದ್ತಾ ಇರ್ತೀವಿ. ಸೊ ಇಟ್ಸ್ ಟೋಟಲಿ ಡಿಫ್ರೆಂಟ್. ಸೊ ಯು ಹ್ಯಾವ್ ಟು ಚೂಸ್, ನೀವು ಜಸ್ಟ್ ಗ್ರ್ಯಾಜುಯೇಟ್ ಆಗಿ ಹೋಗ್ಬೇಕಾ, ಸುಮ್ಮನೆ ಪಾಸಾಗಿ ಹೋಗ್ಬೇಕಾ, ಅಥವಾ ನಿಜವಾಗ್ಲೂ ಇಂಜಿನಿಯರಿಂಗಲ್ಲಿ ಕಲಿಬೇಕಾ ಅಂತ. ಕಲಿಯೋರಿಗೆ ನಿಜವಾಗ್ಲೂ ಕಷ್ಟ ಇದೆ, ಆ್ಯಂಡ್ ಸುಮ್ಮನೆ ಪಾಸ್ ಆಗೋರ್ಗೂ ಕಷ್ಟ ಇದೆ. ಇಟ್ಸ್ ನಾಟ್ ಈಸಿ. You have to study, then only you will be able to write the exam, write all the application level questions ಏನೇನು ಬರುತ್ತೆ. That is how difficult it is. And follow my reels.
ನಾನು ರೀಲ್ಸ್ ಮಾಡ್ತಿದ್ದೀನಿ ಅಂತಲೇ ಅವ್ರಿಗೊಂದು ಇನ್ಸ್ಟಾಗ್ರಾಮ್ ಇದು ಅಕೌಂಟ್ ಓಪನ್ ಮಾಡಿಕೊಟ್ಟಿದ್ದೀನಿ. ಸೊ ಅವ್ರು ನೋಡ್ತಾರೆ ಅಂತಲೇ ನಾನು ಐ ಹ್ಯಾವ್ ಮೈ ಓನ್ ಸೆಟ್ ಆಫ್ ರೂಲ್ಸ್, ಓನ್ ಸೆಟ್ ಆಫ್ ಸಮ್ ಪಾಲಿಸೀಸ್ ದಟ್ ಐ ಫಾಲೋ. ತುಂಬ ವಲ್ಗರ್ ಆಗಿರಬಾರ್ದು, ತುಂಬ ಬೇರೆಯವ್ರಿಗೆ ಹರ್ಟ್ ಆಗಬಾರ್ದು, ಈ ಥರ ಎಲ್ಲ ಒಂದಷ್ಟಿದೆ. ಆ ಥರ ಕಾನ್ಸೆಪ್ಟ್ಸ್ ಎಲ್ಲ ನಾನು ಯಾವತ್ತೂ ಮುಟ್ಟೂ ಇಲ್ಲ, ನಾನು ಮಾಡೋದೂ ಇಲ್ಲ ನನ್ನ ಫ್ಯೂಚರಲ್ಲಿ. ದೇ ವಾಚ್, ದೇ ಎಂಜಾಯ್, ದೇ ಇವನ್ ಶೇರ್ ಟು ಅವರ್ ರಿಲೇಟಿವ್ಸ್. ಸೊ ದಟ್ ಈಸ್ ದ ನೈಸ್ ಥಿಂಗ್. Here I should ask this question. Your punchline is NKN crazy. The people who know would know what is NKN crazy. What is your parents' response or reaction to your tagline? ನಕ್ಕನ್ ಕ್ರೇಜಿ. I did not want to tell it on the camera. ದಟ್ಸ್ ಓಕೆ. ಅಂದರೆ ಜೆನ್ಜಿ ಅವರು ಇದನ್ನು ತುಂಬ ಯೂಸ್ ಮಾಡ್ತಾನೆ ಇರ್ತೀವಿ, ಅಲ್ಲಿ ಇಲ್ಲಿ ಅಲ್ಲಿ ಎಲ್ಲ. ಸೊ ದಟ್ಸ್ ಓಕೆ. ಆ್ಯಂಡ್ ಅದು ಲಾಸ್ಟಲ್ಲಿ ಇರುತ್ತೆ ನನ್ನ ಕ್ಲಿಪ್ಪಲ್ಲಿ, ನನ್ನ ಎಂಟೈರ್ ರೀಲಲ್ಲಿ. ನನ್ನ ಪ್ರಕಾರ ನಮ್ಮ ಅಪ್ಪ ಅಮ್ಮ ಲಾಸ್ಟ್ ತನಕ ನೋಡೇ ಇಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ದಟ್ಸ್ ಓಕೆ. ಐ ಥಿಂಕ್ ದಟ್ ಇಸ್ ನಾಟ್ ಸೋ ಅಫೆನ್ಸಿವ್. ಪ್ರಾಬಬ್ಲಿ 40-50 ಇಯರ್ಸ್ ಅಥವಾ 60 ಇಯರ್ಸ್ ಅವರೆಲ್ಲ ನೋಡೋರು, ದೇ ಮೇ ಥಿಂಕ್ ಏನಿದು ಹಿಂಗೆ ಹೇಳ್ಬಿಟ್ಟಿದ್ದಾಳೆ ಅಂತ. ಬಟ್ ಫ್ರೆಂಡ್ಸ್ ಆಗಿ ನಾವೆಲ್ಲ ಮಾತಾಡ್ಬೇಕಾದ್ರೆ It comes in the flow. 4 ಲೈನಲ್ಲಿ ಒಂದು 10 ಸತಿ ಇರುತ್ತೆ ಅದು. Nice. Okay, these are Gen Z problems, slang. Yeah. Okay, we call it a problem, you call it slang. Okay. Yeah. My next question, in fact, people who have come here with social media, I have asked this question to them. I'll ask the same question to you. In fact, you mentioned over a period of time, you hit saturation, correct? Generation of idea doesn't become that easy. See, if you compare a podcaster and a content creator, there is a big difference. A podcaster should only very sensitively, critically go through the profile of a person and ideas come. But when it comes to you have to do it something very originally. So how do you manage to do? Where do you keep getting ideas? ದ ಪ್ರಾಬ್ಲಮ್ ಇಸ್, ಹೌದು, ಐ ಟೋಟಲಿ ಆಕ್ಸೆಪ್ಟ್. ನಾನು ಅಂತಾನೆಲ್ಲ ಎಷ್ಟೊಂದು ಜನ ಕ್ರಿಯೇಟರ್ಸ್ ಒಂದು ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆಗೇ ಆಗ್ತಾರೆ. ಅಟ್ ಸಮ್ ಆರ್ ದಿ ಅದರ್ ಪಾಯಿಂಟ್ ವಿ ಸಿ ದಟ್ ದೇ ನಾಟ್ ಪೋಸ್ಟಿಂಗ್ ಎನಿಥಿಂಗ್, ಅಥವಾ ರೀಲ್ಸ್ ಆಗಿರ್ಬೋದು, ಕಾಂಟೆಂಟ್ ಆಗಿರ್ಬೋದು, ಏನೋ ಬರ್ತಾ ಇರಲ್ಲ, ಅವ್ರು ಗಾಯವಾಗಿಬಿಟ್ಟಿರ್ತಾರೆ. ಪ್ರಾಬ್ಲಿ ದೇ ವಿಲ್ ಬಿ ಟೇಕಿಂಗ್ ಅ ಬ್ರೇಕ್. ಯಾಕಂದರೆ ಅವ್ರ ತಲೆಯಲ್ಲಿ ಓಡೋದೇ ಇಲ್ಲ, ಏನು ಕಾನ್ಸೆಪ್ಟು ಬರೋದಿಲ್ಲ. ಈ ಕಾನ್ಸೆಪ್ಟ್ ಬಂದಿರೋದೆಲ್ಲ ಬೇರೆಯವ್ರು ಮಾಡಿಬಿಟ್ಟಿರ್ತಾರೆ. ಇಟ್ಸ್ ಸಮಥಿಂಗ್ ಲೈಕ್ ದ್ಯಾಟ್. It looks they're copying. ಯಾ. ಆ್ಯಂಡ್ ಕಾಪಿಂಗ್ ಅಂತ ನೀವು ಒಂದು ಮೆನ್ಷನ್ ಮಾಡಿದ್ರಲ್ಲ, ಇದ್ರ ಬಗ್ಗೆ ನಾನೊಂದು ಹೇಳಬೇಕು. ದೇರ್ ಇಸ್ ಐ ಡೋಂಟ್ ನೋ ಯಾವ ಪೇಜಲ್ಲಿ ನಾನು ನೋಡಿದೆ, ಅಂದರೆ ಟ್ರೋಲ್ ಪೇಜಲ್ಲೇ, ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಸೊ ಎಲ್ಲ ಕಾಂಟೆಂಟ್ ಕ್ರಿಯೇಟರ್ಸು ಇಮೋಜಿ, ಅಂದರೆ ನಮ್ಮ ಟೈಪಿಂಗ್ ಏನು ಮಾಡ್ತೀವಿ ಆ ಇಮೋಜಿಯಲ್ಲಿ ಎಲ್ಲ ಡಿಫ್ರೆಂಟ್ ಇಮೋಜೀಸ್ ಇದೆ ಅಲ್ಲ, ಆ ಥರ ಆಲ್ ಕಾಂಟೆಂಟ್ ಕ್ರಿಯೇಟರ್ಸ್ ಆರ್ ಲೈಕ್ ದ್ಯಾಟ್. ಇಟ್ ಮೇ ಲುಕ್ ಸೇಮ್. ಏನು ಕಾಂಟೆಂಟ್ ಮಾಡ್ತಿದ್ದೀರಾ ನೀವು, ನಾನೇನು ಕಾಂಟೆಂಟ್ ಮಾಡಿದೆ, ಇಟ್ ಮೇ ಲುಕ್ ಸೇಮ್, ಬಟ್ ಎವ್ರಿಥಿಂಗ್ ಹ್ಯಾಸ್ ಡಿಫ್ರೆಂಟ್ ಎಮೋಷನ್ಸ್. Everything will be having 2 eyes, 1 nose and 1 mouth. It is in yellow color, but emotions are different. So you have to consider each and every content creator like that. Instead of saying that, okay, she copied her content or she copied his content. That's not true. The emotion delivered to the person is different. Of course, saturation irutte. And how to overcome saturation is keep on with the trend that goes on Instagram. Because every week there is a new trend that comes in. Probably a trending song, a trending dance, or something like that. We have to just be updated to all those things. So, ಟ್ರೆಂಡ್ ಬಂದ ತಕ್ಷಣ ಐಡಿಯಾಸ್ ಬಂದುಬಿಡುತ್ತೆ, ಹಿಂಗೆ ಮಾಡ್ಬೋದಲ್ಲ, ಹಂಗೆ ಮಾಡ್ಬೋದಲ್ಲ ಅಂತ. In Kannada, who's your favorite content creator? Apart from you. Now don't tell me I'm my favorite. Apart from you. I think it's Raghu Wine Store Okay. and Wikipedia. Okay. ಯಾ, ನನಗೆ ಅವರಿಬ್ಬರು ಕಾಂಟೆಂಟ್ ತುಂಬಾ ಇಷ್ಟ. ಆ್ಯಂಡ್ ಮುಂಚೆ ಇನ್ನೊಬ್ರು ಮಾಡ್ತಾಯಿದ್ರು, ಅನು ಕರ್ಗಡ ಅಂತ. Okay. Yeah. She's not to be found. ಯಾ, ಸ್ವಲ್ಪ ಐ ಥಿಂಕ್ ಶಿ ಹಸ್ ಟೇಕನ್ ಅ ಪಾಸ್. ಐ ಥಿಂಕ್ ನಂಗೆ ಅವ್ರ ಕಾಂಟೆಂಟು ತುಂಬ ಇಷ್ಟ ಆಗುತ್ತೆ. These 3 people, always. Okay, nice. Hope Wikipedia and Raghu Wine Store are watching this. Okay, now that you have graduated, do you miss your college? 100% yes. Okay. I miss my lecturers, I miss my principal especially.
ಬಿಕಾಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ, ಇಟ್ಸ್ ಬಿಕಾಸ್ ಆಫ್ ದೆಮ್. ಇಫ್ ದೇ ವುಡಂಟ್ ಹ್ಯಾವ್ ಗಿವನ್ ಮಿ ಅ ಸ್ಟೇಜ್ ಇನ್ ಕಾಲೇಜ್, ಅ ಪ್ಲ್ಯಾಟ್ಫಾರ್ಮ್, ಐ ವುಡಂಟ್ ಬಿ ಹಿಯರ್. ಆ್ಯಂಡ್ ಟು ಬಿ ವೆರಿ ಆನೆಸ್ಟ್, ಐ ಹ್ಯಾವ್ ಟು ಮೆನ್ಷನ್ ದಿಸ್ ಓವರ್ ಹಿಯರ್. ನಾನು ನಮ್ಮ ಕಾಲೇಜ್ಗೆ ಸೋಷಿಯಲ್ ಮೀಡಿಯಾ ಇಂಟರ್ನ್ ಆಗಿ ವರ್ಕ್ ಮಾಡಿದ್ದೀನಿ 2 years. That's because of our principal, because of few lecturers in the college. They saw me doing reels on Instagram. Okay, why don't we do digital marketing of our college? They even provided me with stipends. So that is how much our college was supportive to me. And ಅಲ್ಲೂ ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ಕಾಲೇಜಿನ ಪ್ರಮೋಟ್ ಮಾಡಿದ್ದೀನಿ, ಆ್ಯಂಡ್ ಇಟ್ ಹ್ಯಾಸ್ ಹೆಲ್ಪ್ ಮೀ ಗೇನ್ ಸಮ್ ರೆಕಗ್ನಿಷನ್ ಇನ್ ಕಾಲೇಜ್. ಥ್ಯಾಂಕ್ಸ್ ಅ ಲಾಟ್ ಟು ದ ಕಾಲೇಜ್. Now, do you miss making college-centric reels? See, what I have understood it, say out of 10 reels that you post, at least 2-3 would revolve around the college. Yes. Right? Or maybe 4 also sometimes. Yes. So, do you miss that content, that stream of trend or whatever you want to call it? ಟ್ರೆಂಡ್ ಮಿಸ್ ಮಾಡ್ತೀನಿ, ಬಟ್ ಐ ಡೋಂಟ್ ಥಿಂಕ್ ಐಲ್ ಸ್ಟಾಪ್ ಮೇಕಿಂಗ್ ಇಂಜಿನಿಯರಿಂಗ್ ರೀಲ್ಸ್. ಮಾಡ್ತಾನೆ ಇರ್ತೀನಿ. ಆ್ಯಸ್ ಅನ್ ಇಂಜಿನಿಯರ್ ಐ ವಿಲ್ ಡೆಫಿನೆಟ್ಲಿ ಮೇಕ್ ಇಂಜಿನಿಯರಿಂಗ್ ರೀಲ್ಸ್. ಬಟ್ ಪ್ರಾಬ್ಲಿ ಎಲ್ಲೋ ಒಂದು ಕಡೆ ಟ್ರೆಂಡ್ ಮಿಸ್ ಆಗ್ಬೋದು, ಯಾಕಂದರೆ ಕಾಲೇಜ್ಗೆ ಹೋಗ್ತಿಲ್ಲ ಅಲ್ಲ, ಕಾಲೇಜಲ್ಲಿ ಏನು ನಡೀತಿದೆ ಗೊತ್ತಿಲ್ಲ. ಬಟ್ ಆಫ್ ಕೋರ್ಸ್ ಐ ಮಿಸ್ ಮೈ ಕಾಲೇಜ್ ಸೋ ಮಚ್. My next question was actually this, about your professors. Now you have made it very clear, your professors, your principal, they're all very supportive. Were there any teachers who told, leave all these things and you better concentrate on engineering? No. None of them told you? None of them. They knew that I was academically good. They knew, even though it was very tough for me to attend classes, ತುಂಬ ಇವೆಂಟ್ಸ್ ನಡೀತಾ ಇತ್ತು ನಮ್ಮ ಕಾಲೇಜಲ್ಲಿ. ಆ್ಯಸ್ ಅ ಸೋಷಿಯಲ್ ಮೀಡಿಯಾ ಇಂಟರ್ನ್ ನಾನು ಹೋಗ್ಬಿಟ್ಟು ಅಲ್ಲಿ ಕವರ್ ಕೂಡ ಮಾಡಬೇಕಿತ್ತು. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಐ ಈವನ್ ಅಟೆಂಡೆಡ್ ಕ್ಲಾಸಸ್. ಕಡಿಮೆ ಅಟೆಂಡ್ ಮಾಡಿದ್ದೀನಿ, ಬಟ್ ಐ ಹ್ಯಾವ್ ಅಟೆಂಡೆಡ್. ಈ ಥರ ಬಂಕ್ ಮಾಡಿಬಿಟ್ಟು ಗಿಲಮ್ಗೆಲ್ಲ ನಾನು ಯಾವತ್ತೂ ಹೋಗಿಲ್ಲ. ಈವನ್ ಮೈ ಲೆಕ್ಚರರ್ಸ್ ನೋ ದ್ಯಾಟ್. ನಾನು ಕ್ಲಾಸಿಗೆ ಬಂದಿಲ್ಲ, ಕ್ಲಾಸ್ ಬಂಕ್ ಮಾಡಿದ್ದೀನಿ ಅಂದರೆ ಓಕೆ, ಆಕಾಂಕ್ಷ ಇಸ್ ನಾಟ್ ದೇರ್ ಇನ್ ದ ಕ್ಲಾಸ್, ಶೀಲ್ ಬಿ ಇನ್ ಸಮ್ ಇವೆಂಟ್, ಶೀಲ್ ಬಿ ಇನ್ ಸಮ್ ಸ್ಪೋರ್ಟ್ಸ್, she'll be doing anchoring there. So she'll be engaged in something which is productive. Ashte. But not wasting her. Not wasting her time. So each and every lecturer in my department knew that. ಎಲ್ಲರಿಗೂ ಗೊತ್ತಿತ್ತು, ಆ್ಯಂಡ್ ಇನ್ಕ್ಲೂಡಿಂಗ್ ಪ್ರಿನ್ಸಿಪಲ್ ಸರ್. ಸೊ ಯಾರೂ ಡಿಸ್ಕರೇಜ್ ಮಾಡಿಲ್ಲ. ಇನ್ಫ್ಯಾಕ್ಟ್ ದೇ ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್, ದೇ ಫಾಲೋ ಮೀ ಆನ್ ಫೇಸ್ಬುಕ್. When you make jokes on engineering as a course, engineering college, how do they respond to it? They laugh. Of course they laugh. ಎಷ್ಟೊಂದು ಜನ ಟೀಚರ್ಸ್ ಬಂದ್ಬಿಟ್ಟು ಹೇಳಿದ್ದಾರೆ, ನೀನು ಮಾಡಿದ ರೀಲ್ ಕರೆಕ್ಟಾಗಿತ್ತು, ನೀನು ಮಾಡಿದ್ರಿ ಕರೆಕ್ಟಾಗಿತ್ತು ಅಂತ. ಇಟ್ ಟೇಕ್ಸ್ ಫ್ಯೂ ಲಿಟಲ್ ಗಟ್ಸ್ ಟು ಮೇಕ್ ದ್ಯಾಟ್, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ಆಮ್ ನಾಟ್ ಲೈಯಿಂಗ್, ಇಟ್ಸ್ ಟ್ರೂ. ಓಕೆ, ಆ್ಯಂಡ್ ಇಟ್ಸ್ ರಿಲೇಟಬಲ್. ಪೀಪಲ್ ವಿಲ್ ರಿಲೇಟ್ ಟು ದೇರ್ ಲೈಫ್, ಬಟ್ ಓನ್ಲಿ ಫ್ಯೂ ಪೀಪಲ್ ವಿಲ್ ಶೋ ಇಟ್ ಅಷ್ಟೇ. Good. See, there are a lot of people much younger than you, or maybe of your age or little older to you, who would actually want to get into content creation, right? And there are a lot of things which might be stopping them. Could you please tell such people what are the steps that are involved in production of a reel? Where does it start and where does it end? See, first and foremost, ಯೂಟ್ಯೂಬಿಂಗ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಿ ಕಾಂಟೆಂಟ್ ಕ್ರಿಯೇಟರೇ ಆಗಿರ್ಬೋದು, ದ ಫಸ್ಟ್ ಥಿಂಗ್ ದಟ್ ವಿ ಥಿಂಕ್ ಇಸ್, ನನಗೆ ಆ ಗ್ಯಾಜೆಟ್ ಬೇಕು, ಈ ಗ್ಯಾಜೆಟ್ ಬೇಕು, ಈ ಟ್ರೈಪಾಡ್ ಬೇಕು, ಆ ಕ್ಯಾಮ್ರಾ ಬೇಕು, ಎಡಿಟಿಂಗಿಗೆ ಮ್ಯಾಕ್ಬುಕ್ ಬೇಕು. ನೋ, ನಾಟ್ ಎಟ್ ಆಲ್. ಐ ವಾಸ್ ಆಸ್ಕಿಂಗ್ ಮೈ ಪೇರೆಂಟ್ಸ್ ಫಾರ್ ಅನ್ ಐಫೋನ್ ಫಾರ್ ಲಿಟರ್ಲಿ 1 year. Okay. I started doing my reel in a broken Redmi phone. Nice. Entire original glass was broken. It was cracked. I made reels in that. Okay. And ನಮ್ಮ ಅಮ್ಮನ ಫೋನು, ನಮ್ಮ ಅಪ್ಪನ ಫೋನ್ ತೊಗೊಂಡು ರೀಲ್ಸ್ ಮಾಡಿದ್ದೀನಿ. ಮೈ ಪೇರೆಂಟ್ಸ್ ವಾಂಟೆಡ್ ಮೀ ಟು ನೋ ಹೌ ಹಾರ್ಡ್ ಇಟ್ ಇಸ್ ಟು ಗೆಟ್ ಫ್ಯೂ ಥಿಂಗ್ಸ್. Okay. ನಾ ಐಫೋನ್ ತೊಗೊಂಡ್ರೆ ರೀಲ್ಸ್ ಮಾಡೋದು, ನೀನು ತೊಗೊಂಬಿಟ್ಟು ಶೋಕಿ ಮಾಡ್ಬೋದಲ್ಲ, ಏನಕ್ಕೆ ಕೊಡಿಸ್ಬೇಕು, ನೀನು ಶುರು ಮಾಡಿ 1 ವರ್ಷ ಆದಮೇಲೆ ನಾನು ಐಫೋನ್ ತೊಗೊಂಡಿರೋದು. Okay. Which is the iPhone that you use now? I'm still in 13 Pro. Okay, still in. I am in iPhone 7. Okay. ನಾನು ಅಪ್ಡೇಟ್ ಆಗಿಲ್ಲ ಇನ್ನು. ಸೊ ಯಾಕೆ ನಂಗೆ ನೆಸೆಸಿಟಿ ಇದೆ ಅಂತ ಅನಿಸ್ಲಿಲ್ಲ. ಇದರಲ್ಲೇ ತುಂಬ ಚೆನ್ನಾಗಿ ಬರ್ತಿದೆಯಲ್ಲ, ಏನಕ್ಕೆ ಹೋಗೋದು ಅಂತ. ಸೊ ಗ್ಯಾಜೆಟ್ಸ್ ಬೇಕು, ಅದು ಬೇಕು, ಇದು ಬೇಕು ಅಂತೆಲ್ಲ ಅಂತ ಇರ್ತಾರೆ. ನಿಜವಾಗ್ಲೂ ಬೇಕಾಗಿಲ್ಲ ಅದೆಲ್ಲ. ನೀವು ಎಲ್ಲಿ ಯಾವಾಗ ಕೂತ್ಕೊಂಡು ಒಂದು ಐಡಿಯಾ ಜನ್ರೇಟ್ ಮಾಡಬೇಕು, ಐ ಆಮ್ ರೆಡಿ ಟು ಫೇಸ್ ದ ಕ್ಯಾಮ್ರಾ ವೆರಿ ಬೋಲ್ಡ್ಲಿ ಅಂತ ಅನ್ಸುತ್ತೆ. ಇಂಪ್ರೊವೈಸಿಂಗ್ ಇಸ್ ಎವ್ರಿವೇರ್.
ನಾನು ಫಸ್ಟ್ ರೀಲ್ ಇವಾಗ ತೆಗೆದು ನೋಡಿದ್ರೆ ಏನಪ್ಪ ಇದು ಹಿಂಗಿದೆ ಅಂತ ಅನ್ಸುತ್ತೆ. ಇವಾಗ ರೀಲ್ ತೆಗೆದು ನೋಡಿದ್ರೆ ಪ್ರಾಬಬ್ಲಿ ಆ್ಯಕ್ಟಿಂಗ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಡೈಲಾಗ್ಸ್ ಆಗಿರ್ಬೋದು ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಸೊ ಶುರು ಮಾಡಬೇಕು, ಸ್ಟಾರ್ಟ್ ಮಾಡಲೇಬೇಕು. ಇಫ್ ಯು ಡೋಂಟ್ ಸ್ಟಾರ್ಟ್, ಯು ಡೋಂಟ್ ಹ್ಯಾವ್ ದ ಫ್ಯೂಚರ್. Okay, so basic things that one has to prepare themselves for is the content. Second is the confidence to face the camera. If ಎರಡು ಬಂದರೆ and all other things will start falling in place. And most importantly, make sensible content. That is very important. What do you mean by sensible? See, we have been watching Instagram reels. ಈಗ ಯಾರು ತಾನೇ ಇನ್ಸ್ಟಾಗ್ರಾಮ್ ನೋಡೋಲ್ಲ, ತುಂಬ ಜನ ನೋಡ್ತಾ ಇರ್ತಾರೆ. ಒಂದು ಕಮ್ಯುನಿಟಿ ಇನ್ನೊಂದು ಕಮ್ಯುನಿಟಿನ ಯಾವತ್ತೂ ಬೈಬಾರ್ದು, ಅಗೇನ್ಸ್ಟಾಗಿ ಹೋಗಬಾರ್ದು. ಅಥವಾ ಇನ್ನೊಂದು ಕಮ್ಯುನಿಟಿ ಅವ್ರಿಗೆ ಇವ್ರು ನಂಗೆ ಹರ್ಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ಬಾರ್ದು. ಇಟ್ ಶುಡ್ ಬಿ ಪ್ಯೂರ್. ಇಫ್ ಯು ಡೋಂಟ್ ಲೈಕ್ ದಟ್, ದಟ್ಸ್ ಓಕೆ. ಡೋಂಟ್ ಮೇಕ್ ರೀಲ್ಸ್ ಆನ್ ದಟ್. Just focus on what you like. No, spread happiness on Instagram. It's not there to spread hatred. That is what I mean, to make a sensible content on that. Is it that you keep yourself away from controversial topics, politics, religion? Yes. You don't want to venture into any of these things. That is where the real problem lies. Otherwise, life is beautiful. No, I don't consider those things as problem. Yakandre, when it comes to religion, when it comes to politics, when it comes to few things, I don't want to name it, but each and every people will be having different opinions. Correct. You are having a different opinion, I am having a different opinion. Few people will say their opinion like you, few don't want to say their opinion like me. That's it. That is not a controversy. People will create controversy ashte. Sharing your opinion is never a controversy, and I think few opinions few people would not like to share, and I am one of them. Great. The next question is, Akanksha has done content for almost 3 years now, right? So has this had an influence on your personality? Were you like this 3 years back, or have you evolved? Pros and cons ಎಲ್ಲದರಲ್ಲೂ ಇರುತ್ತೆ. True. And how I was, how I am, drastic change. ನಾನು ಮುಂಚೆನೂ ತುಂಬಾ ಸೋಷಿಯಲ್ ಪರ್ಸನ್ ಇದ್ದೆ. ಬಿಕಾಸ್ ಐ ಯೂಸ್ ಟು ಪ್ಲೇ ಟೆನ್ನಿಸ್, ಐ ಯೂಸ್ ಟು ಟ್ರಾವೆಲ್ ಆಲ್ ಓವರ್ ಇಂಡಿಯಾ. ಸ್ವಲ್ಪ ಮಾತಾಡಲೇಬೇಕು, ಮಾತಾಡಿಲ್ಲ ಅಂದರೆ ಬೇರೆ ಜಾಗದಲ್ಲಿ ಸರ್ವೈವ್ ಆಗೋಕ್ಕೆ ಆಗಲ್ಲ, ಟ್ರಾವೆಲ್ ಮಾಡ್ತಿದ್ದೀರಾ ಅಂತ ಅಂದರೆ. ಐ ವಾಸ್ ಅ ವೆರಿ ಸೋಷಿಯಲ್ ಪರ್ಸನ್ ಬಿಫೋರ್. even now I'm a very social person. But one thing that changed my opinion regarding social media is little shocking. ಮುಂಚೆ ಸೋಷಿಯಲ್ ಮೀಡಿಯಲ್ಲಿ ಇರಬೇಕು ಅಂತ ಅನಿಸ್ತಾ ಇತ್ತು. ಇವಾಗ ಐ ಹ್ಯಾವ್ ಕೆಪ್ಟ್ ಇಟ್ ಕಂಪ್ಲೀಟ್ಲಿ ಪ್ರೊಫೆಷ್ನಲ್. And I don't have any contacts on any social media except for Instagram, Facebook, YouTube and WhatsApp. I don't use any social media. Okay. I'm not a social person in social media. Right. But in reality I'm a social person. It's like that. ನಾನು ಏನೇ ಸೋಷಿಯಲ್ ಮೀಡಿಯಾ ಇಟ್ಕೊಂಡಿದ್ರು ಇಟ್ಸ್ ಕಂಪ್ಲೀಟ್ಲಿ ಪ್ರೊಫೆಷ್ನಲ್. ಸೊ people barely know about me. People barely know about my personal life. What I do, ನಾನು ದಿನ ಬೆಳಗ್ಗೆ ಏನು ಮಾಡ್ತೀನಿ, ಎಲ್ಲಿ ಹೋಗ್ತೀನಿ. I don't showcase my personal life on social media. So on our phones, every weekend we get the weekly report of our screen time. yes. Generally it would go out by 16%, 17%. There are weeks where it would have gone up by 25% also. How is that? How is your screen time? Is it going up, coming down, neutral? How is it? ನನ್ನ ಸ್ಕ್ರೀನ್ ಟೈಮು ಕಾಂಟೆಂಟ್ ಹಾಕಿದಾಗ ಇನ್ಸ್ಟಾಗ್ರಾಮ್ ಓಪನ್ ಮಾಡಿರ್ತೀನಿ ನಾನು. Okay. ಅವಾಗ ಒಂದು 2 hours ಇನ್ಸ್ಟಾಗ್ರಾಮ್ ಯೂಸ್ ಮಾಡಿರ್ತೀನಿ. ಯಾರ್ಯಾರು ಕಮೆಂಟ್ ಮಾಡಿದ್ದಾರೆ, ಎಷ್ಟು ಶೇರ್ ಆಗಿದೆ, ಅನಾಲಿಟಿಕ್ಸು, ಇನ್ಸೈಟ್ಸ್ ನೋಡೋಕ್ಕೆ ತೆಗೆದಿರ್ತೀನಿ. ಅಪಾರ್ಟ್ ಫ್ರಮ್ ದಟ್ ಐ ವಿಲ್ ಸ್ಕ್ರಾಲ್ ರೀಲ್ಸ್ ಅಫ್ಕೋರ್ಸ್ ಟು ನೋ ಏನು ಟ್ರೆಂಡಿಂಗ್ ಇದೆ ಅಂತ. ಅದು ಬಿಟ್ಟರೆ ಸೆಕೆಂಡ್ ಆ್ಯಪ್ ನಾನು ಯೂಸ್ ಮಾಡೋದೇ ಲಿಂಕ್ಡ್ಇನ್ನು. Nice. Very contrasting. On one side you have Instagram, and on the other side you have the most professional media, that is LinkedIn. Okay. ಆ್ಯಂಡ್ ಥರ್ಡ್ ಒನ್ ಇಸ್ ಯೂಟ್ಯೂಬ್. ಇದೇ ಥರ ಪಾಡ್ಕಾಸ್ಟ್ ನೋಡ್ತಾ ಇರ್ತೀನಿ ಬೇರೆಯವ್ರದ್ದು, ಟು ನೋ ಮೋರ್ ಅಬೌಟ್ ವಾಟ್ ದ ಪರ್ಸನ್ ಇಸ್. ಅಥವಾ ಈಗ ಮೂವಿ ರಿಲೀಸ್ ಆಗಿರುತ್ತೆ, ಅದ್ರದ್ದು ಇಂಟರ್ವ್ಯೂ ಮಾಡ್ತಾ ಇರ್ತಾರೆ. ಐ ಆಮ್ ಕ್ವೈಟ್ ಇಂಟ್ರೆಸ್ಟೆಡ್ ಇನ್ ಹೋಸ್ಟಿಂಗ್. ಸೊ ಈ ಥರ ಎಲ್ಲ ಪಾಡ್ಕಾಸ್ಟ್ ಹೋಸ್ಟ್ ಮಾಡೋರ್ದು ಕೂಡ ಚೆನ್ನಾಗಿರುತ್ತೆ ಅಂತ ಐ ಕೀಪ್ ವಾಚಿಂಗ್ ದಟ್. ಸೊ ಮೇಜರ್ಲಿ ದೀಸ್ 3 apps ಅಷ್ಟೇ. Do you have any plans of becoming a podcaster? No idea regarding that. Probably in future if it strikes my mind. Let's see. Okay.
you're done with your engineering. Did you take up any interviews after your engineering? There is one reel which talks about a lot of people getting placed. Yes. Did you also give a try? ಎಸ್ ಡೆಫಿನೆಟ್ಲಿ ಕಾಲೇಜಲ್ಲಿ ಇದ್ದೀವಿ ಅಂತ ಅಂದರೆ ವಿ ಹ್ಯಾವ್ ಟು ಗಿವ್ ಇಟ್ ಅ ಟ್ರೈ. ನನಗೇನು ಅನ್ಸುತ್ತೆ ಅಂದರೆ ವಾಟ್ ಹ್ಯಾಪನ್ಸ್ ಫಾರ್ ಗುಡ್. ನಾನು ಏನಾದರೂ ಐ ಟಿ ಕಡೆ ಪ್ಲೇಸ್ ಆಗಿಬಿಟ್ಟಿದ್ರೆ ಮೋಸ್ಟ್ ಪ್ರಾಬ್ಲಿ ಐ ವುಡಂಟ್ ಬಿ ಸಿಟ್ಟಿಂಗ್ ಹಿಯರ್. ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಕ್ಯಾನ್ ವಿ ಡಿಬಗ್ ದಿಸ್, ಕ್ಯಾನ್ ಯು ಪ್ಲೀಸ್ ಗಿವ್ ಮಿ ಅ ಚೆಕ್ ಅಂತ ನೋಡ್ತಾ ಇರ್ತಿದ್ದೆ. ಬಟ್ ನಾನು ಪ್ಲೇಸ್ ಆದೆ, ಬಟ್ ಐ ಗಾಟ್ ಪ್ಲೇಸ್ಡ್ ಇನ್ ನಾನ್ ಐ ಟಿ. ಇಟ್ ವಾಸ್ B2C. ಬಟ್ ನಾನು ಡ್ರಾಪ್ ಮಾಡಿದೆ, ನಾನು ಬರಲ್ಲ ಅಂತ ಹೇಳಿಬಿಟ್ಟೆ. ಆ್ಯಂಡ್ ಅಗೇನ್ ಥ್ರೂ ಲಿಂಕ್ಡ್ಇನ್ ಮತ್ತೆ ಇನ್ನೊಂದು ಕಂಪ್ನಿಗೆ ಪ್ಲೇಸ್ ಆದೆ. ದಟ್ ವಾಸ್ ಸೋಷಿಯಲ್ ಮೀಡಿಯಾ ಕಡೆನೇ, ನನ್ನ ಇಂಟ್ರೆಸ್ಟ್ ಕಡೆನೇ ಇತ್ತು. ಅಗೇನ್ ಐ ಡ್ರಾಪ್ಡ್ ಇಟ್, ಯಾಕಂದರೆ ಐ ಥಾಟ್ ಲೆಟ್ ಮಿ ಗಿವ್ ಅ ಟ್ರೈ ಇನ್ ಹೋಸ್ಟಿಂಗ್, ಕಾಂಟೆಂಟ್ ಕ್ರಿಯೇಷನ್, ಆ್ಯಕ್ಟಿಂಗ್, ಈ ಫೀಲ್ಡಲ್ಲಿ ಟ್ರೈ ಮಾಡೋಣ 2 years. ಆಗಿಲ್ಲ ಅಂತ ಅಂದರೆ ಲೆಟ್ಸ್ ಟೇಕ್ ಅಪ್ ಸಮ್ ಕೋರ್ಸ್. ವಿ ಹ್ಯಾವ್ ಸೋ ಮೆನಿ. This reminds me of one interview of veteran Kannada actor Ramesh Arvind. He is a academic topper from class 10 till his engineering, and he tells this that he had told himself something very similar. So this career is like a plane, if I remember correctly, and he's a pilot. And if this plane doesn't work, the acting and other things, he will use this engineering parachute and eject, and he has a career. So that's what exactly he had in his mind, and over a period of time he realized that if the pilot is good, the question of crash doesn't come at all. And he never came back to engineering, and he has built his career in the cinema industry. ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ವಾಟ್ ಹಿ ಹ್ಯಾಸ್ ಟೋಲ್ಡ್. ಬಟ್ ನೀವೇನು ಹೇಳಿದ್ರಿ, ವಾಟ್ ಯು ಎಕ್ಸ್ಪ್ಲೇನ್, ದಟ್ ಈಸ್ ಎಕ್ಸಾಕ್ಟ್ಲಿ ರೈಟ್. ಸಿ ಒಂದು ಬೇಸಿಕ್ ಎಜುಕೇಷನ್ ಇದೆ. ಐ ಆಮ್ ಅನ್ ಇಂಜಿನಿಯರ್, ಇನ್ಫಾರ್ಮೇಷನ್ ಸೈನ್ಸ್, ಐ ಟಿ ಫೀಲ್ಡಲ್ಲಿ ತುಂಬ ಕೆಲಸ ಇದೆ. ಈಗ ರಿಸೆಷನ್ ಅಂತ ಅಷ್ಟೇ ರಿಕ್ರೂಟ್ ಮಾಡ್ತಾ ಇಲ್ಲ ಜನನ. Yeah, if you're technically good, my interest basically is in Java and DBMS, SQL. So somewhere if I take up some course regarding that, I will get placed in some of the other company. My question was, I wanted to ask this to you. When you write your resume, now if you write your resume, would this content creation find a place in your resume? Have you mentioned it? ಐ ಹ್ಯಾವ್ ಮೆನ್ಷನ್ಡ್. ನಾವು ಅಲ್ಲಿ ಲಿಂಕ್ಡ್ಇನ್ದು ಲಿಂಕ್ ಹಾಕಿರ್ತೀವಲ್ಲ, ಅದ್ರ ಕೆಳಗಡೆನೆ ನಾನು ಇನ್ಸ್ಟಾಗ್ರಾಮ್ದು ಲಿಂಕ್ ಹಾಕಿದ್ದೀನಿ. ಆ್ಯಂಡ್ ಐ ಪ್ರೌಡ್ಲಿ ರಿಟನ್ ಇನ್ ಮೈ ಎಕ್ಸ್ಪೀರಿಯನ್ಸ್ ದಟ್ ಐ ವಾಸ್ ಅ ಸೋಷಿಯಲ್ ಮೀಡಿಯಾ ಇಂಟರ್ನ್ ಇನ್ ಮೈ ಕಾಲೇಜ್. Okay. Proudly written. Nice. What was the response of the recruiter when you gave your resume to them, when they read about content creation and social media intern and all those things? ಸೊ ಫಸ್ಟ್ ಕ್ವಶನ್ ಎವ್ರಿ ಇಂಟರ್ವ್ಯೂ, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್. ಅಲ್ಲೇ ನಾನು ಮೆನ್ಷನ್ ಮಾಡಿಬಿಡ್ತಾ ಇದ್ದೆ ದಟ್ ಐ ಆಮ್ ಅ ಕಾಂಟೆಂಟ್ ಕ್ರಿಯೇಟರ್, ಈ ಥರ ಹೋಸ್ಟ್ ಮಾಡ್ತೀನಿ, ಕಾಂಟೆಂಟ್ ಕ್ರಿಯೇಷನ್ ಮಾಡ್ತೀನಿ, ಅದು ಮಾಡ್ತೀನಿ. ಕಾಂಟೆಂಟ್ ಕ್ರಿಯೇಷನ್ ಅಂದ ತಕ್ಷಣ ಫಸ್ಟು ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಅಂತ ಕೇಳ್ತಾಯಿದ್ರು. ಐ ಯೂಸ್ ಟು ಸೇ ಓಕೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಇದೆಲ್ಲ ಮಾಡ್ತೀನಿ. ನನಗೆ ಇಂಟರ್ವ್ಯೂಲ್ಲಿ ಕೂತಾಗ ನನಗೆ ಏನು ಟೆಕ್ನಿಕಲ್ ಕ್ವಶನೇ ಕೇಳ್ತಿರ್ಲಿಲ್ಲ. ನಾನು ಕಾಂಟೆಂಟ್ ಕ್ರಿಯೇಷನ್ ಬಗ್ಗೆನೇ ಕೇಳ್ತಾಯಿದ್ರು. ಅದು ಹೆಂಗೆ ಮಾಡಿದೆ, ಇದು ಹೆಂಗೆ ಮಾಡಿದೆ, ಆಮೇಲೆ ನೀನು ಆಫೀಸಿಗೆ ಬಂದುಬಿಟ್ಟು ಕಂಟೆಂಟ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಕೆಲಸ ಯಾರು ಮಾಡ್ತಾರೆ, ಈ ಥರ ಕ್ವಶನ್ಸ್ ಎಲ್ಲ ಕೇಳಿದ್ದಾರೆ ನನಗೆ. ಬಟ್ ಅಟ್ ದಿ ಎಂಡ್ ಆಫ್ ದಿ ಡೇ ಕರಿಕ್ಯುಲರ್ಸ್, ಎಕ್ಸ್ಟ್ರಾ ಕರಿಕ್ಯುಲರ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಅಬ್ರಾಡ್ ಬಗ್ಗೆ ಮಾತಾಡಬೇಕು ಅಂತಂದರೆ ದರ್ಸ್ ಅ ಲಾಡ್ ಆಫ್ ಸ್ಕೋಪ್ ಫಾರ್ ಎಕ್ಸ್ಟ್ರಾ ಕರಿಕ್ಯುಲರ್ಸ್. ಪೀಪಲ್ ಹೂ ಆರ್ ಇನ್ ಇಟ್ ಆ್ಯಂಡ್ ಡೂಯಿಂಗ್ ಅಕಾಡೆಮಿಕಲಿ ಗುಡ್, ದೇ ವಿಲ್ ಬಿ ಗಿವನ್ ಫಸ್ಟ್ ಪ್ರಿಫರೆನ್ಸ್. ಇಂಡಿಯಾದಲ್ಲೂ ಕೂಡ ಅದಾಗಬೇಕು. ಇಟ್ಸ್ ನಾಟ್ ಜಸ್ಟ್ ಎಜುಕೇಷನ್, ಇಟ್ಸ್ ನಾಟ್ ಜಸ್ಟ್ ಸ್ಕಿಲ್ಸ್. ಅಪಾರ್ಟ್ ಫ್ರಮ್ ದಟ್ ದೇ ಆರ್ ಡೂಯಿಂಗ್ ಸಮಥಿಂಗ್ ಅಲ್ವಾ, ದೇ ಆರ್ ಮೇಕಿಂಗ್ ಟೈಮ್. ಸೊ ದಟ್ ಪರ್ಸನ್ ಇಸ್ ಅ ಮಲ್ಟಿಟಾಸ್ಕರ್. He has to be given some priority. See, Mysore is a very small place. In one or the other way, we all get connected very easily. Now, how is Mysore city treating? Fantastic. Mysore actually is a small city. ಏನು ಅಡ್ವಾಂಟೇಜ್ ಅಂತ ಅಂದರೆ ಮೌತ್ ಸ್ಪ್ರೆಡ್ ತುಂಬ ಬೇಗ ಆಗುತ್ತೆ. ಸೊ ಇವಾಗ ಇವ್ರು ಕಾಂಟೆಂಟ್ ಕ್ರಿಯೇಟರ್ ಅಥವಾ ಇವರು ಏನೋ ಒಂದು ಪ್ರೋಗ್ರಾಮ್ ಹೋಸ್ಟ್ ಮಾಡ್ತಾರೆ ಅಥವಾ ಇವ್ರು ಇನ್ನೇನೋ ಮಾಡ್ತಾರೆ ಅಂತ ಅಂದರೆ ಬೇಗ ಜನಕ್ಕೆ ಗೊತ್ತಾಗುತ್ತೆ. ಆ್ಯಂಡ್ ಒಂದು ಒಳ್ಳೆಯದೇನು ಅಂತ ಅಂದರೆ ನಾವು ಮೈಸೂರವ್ರಿಗೆ ತುಂಬ ಸಪೋರ್ಟ್ ಮಾಡ್ತೀವಿ. ಇಫ್ ದೇರ್ ಇಸ್ ಸಮ್ ಇವೆಂಟ್, ಇಫ್ ದೇರ್ ಇಸ್ ಸಮ್ ಪ್ರಮೋಷನ್ ದಟ್ ಹ್ಯಾಸ್ ಟು ಹ್ಯಾಪನ್, ವಿ ಕೀಪ್ ಚೂಸಿಂಗ್ ಅವರ್ ಸೆಲ್ಫ್. ಬೇರೆಯವ್ರಿಗೆ ಏನಕ್ಕೆ ಚಾನ್ಸ್ ಕೊಡೋದು, ನಮ್ಮವ್ರನ್ನ ನಾವು ಬೆಳೆಸೋಣ ಅಂತ. ದ ಸಿಟಿ ಈಸ್ ಲೈಕ್ ದ್ಯಾಟ್. ಇಟ್ಸ್ ಟ್ರೀಟಿಂಗ್ ಈಚ್ ಆ್ಯಂಡ್ ಎವ್ರಿ ಕ್ರಿಯೇಟರ್, ಈಚ್ ಆ್ಯಂಡ್ ಎವ್ರಿ ಆರ್ಟಿಸ್ಟ್ ಇನ್ ಅ ವೆರಿ ಗುಡ್ ವೇ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. Now you are also very seriously taking up hosting. More or less you want to make that your career going forward. Do you have any role models? One, do you want to become like somebody like Reena D'Souza, who is a sports commentator, who also does a lot of reels on Instagram,
and she's also into hosting corporate events and all those things. ರೀನಾ ಇಸ್ ಫ್ಯಾಂಟಾಸ್ಟಿಕ್. ಅವರು ಸ್ಟಾರ್ ಸ್ಪೋರ್ಟ್ಸ್ ಕನ್ನಡಲ್ಲಿ ಬರ್ತಾರೆ. ಆ್ಯಂಡ್ ಆ್ಯಕ್ಚುಲಿ ಅವ್ರು ನಂಗೆ ರೀಸೆಂಟಾಗಿ ಗೊತ್ತಾಗಿದ್ದಿದ್ದು, ಈಗ ಕ್ರಿಕೆಟ್ IPL ಎಲ್ಲ ನಡೆದಾಗಲೇ ನನಗೂ ಗೊತ್ತಾಗಿದ್ದಿದ್ದು. ಬಟ್ ನಾನು ಆಗಲೇ ಮೆನ್ಷನ್ ಮಾಡಿದ್ದೆ ನಿಮಗೆ, ಐ ವಾಂಟ್ ಟು ಗೆಟ್ ಇನ್ ಟು ಸ್ಪೋರ್ಟ್ಸ್ ಜರ್ನಲಿಸಮ್ ಅಂತ. ಮೈ ಐಕನ್ ವಾಸ್ ಮಯಾಂತಿ ಲಂಗರ್. ಇವಾಗ ಅವರಲ್ಲದೆ ವಿ ಹ್ಯಾವ್ ಸಂಜನಾ ಗಣೇಶನ್ ಆಲ್ಸೋ ಡೂಯಿಂಗ್ ಕ್ರಿಕೆಟಲ್ಲಿ ಹೋಸ್ಟಿಂಗ್ ಮಾಡಿದೆ. ಗರ್ಲ್ಸ್ ಸ್ಪೀಕಿಂಗ್ ಅಬೌಟ್ ಕ್ರಿಕೆಟ್, ಪಿಚ್ ಬಗ್ಗೆ, ಪ್ಲೇಯರ್ಸ್ ಬಗ್ಗೆ, ಆ್ಯಂಡ್ ಟಾಕಿಂಗ್ ಅಬೌಟ್ ದ ವೆದರ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಅದು ತುಂಬ ಇಂಟ್ರೆಸ್ಟ್ ಅನಿಸ್ತು ನನಗೆ. ನಾನು ಮಾತಾಡ್ತೀನಲ್ಲ, ನಾನು ಯಾಕೆ ಅಲ್ಲಿ ಇರಬಾರ್ದು ಅಂತ ಅನಿಸ್ತಾ ಇತ್ತು. ಬಟ್ ಲೇಟರ್ ಆನ್ ಆಸ್ ಐ ಟೋಲ್ಡ್ ಯು, ಐ ಗಾಟ್ ಇನ್ ಟು ಇಂಜಿನಿಯರಿಂಗ್ ಆ್ಯಂಡ್ ಐ ಆಮ್ ಸ್ಟಿಲ್ ಲುಕಿಂಗ್ ಅ ಕರಿಯರ್ ಇನ್ ದ್ಯಾಟ್. ಲೆಟ್ಸ್ ಸಿ ವಾಟ್ ಬೆಸ್ಟ್ ಕ್ಯಾನ್ ಹ್ಯಾಪನ್ ಟು ಮೀ. ಬಟ್ ಎನಿವೇಸ್, ಬೇರೆ ಎಲ್ಲೇ ಆಪರ್ಚುನಿಟಿ ಸಿಕ್ಕಿದ್ರು ಐ ಜಸ್ಟ್ ಹಾಪಿಂಗ್. Right. My last question to you is, I heard that you have given a try to act in the movies. If you're allowed to tell something, I don't know how the cinema industry works, I'm just curious to know, if you're allowed to share something, could you please share? ಎಸ್, ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮಿಂದನೇ ನನಗೆ ಆಫರ್ ಬಂದಿದ್ದು. ಸೊ ಸಮ್ ಡೈರೆಕ್ಟರ್ ಆ್ಯಕ್ಚುಲಿ ಸಾ ಮೈ ಇನ್ಸ್ಟಾಗ್ರಾಮ್ ರೀಲ್ಸ್, ಅಪ್ರೋಚ್ ಮಾಡಿದ್ರು. ಈ ಥರ ಒಂದು ಸಪೋರ್ಟಿಂಗ್ ರೋಲ್ ಇದೆ, ಇಟ್ಸ್ ನಾಟ್ ದ ಲೀಡ್, ಇಟ್ಸ್ ಅ ಸಪೋರ್ಟಿಂಗ್ ರೋಲ್. ಕನ್ನಡ ಫಿಲಮ್ಮೇ ಆ್ಯಕ್ಟ್ ಮಾಡ್ತೀರಾ, ಡೆಬ್ಯೂ ಆಗುತ್ತೆ. ಓಕೆ ಫೈನ್, ಇಂಟ್ರೆಸ್ಟ್ ಇದೆ ಅಂತಂದರೆ ಯು ಹ್ಯಾವ್ ಟು ಯೂಸ್ ದ ಆಪರ್ಚುನಿಟಿ ಇನ್ ಅ ವೆರಿ ಗುಡ್ ವೇ. ಐ ಸೆಡ್ ಎಸ್ ಆ್ಯಂಡ್ ಐ ಆಮ್ ಡೂಯಿಂಗ್ ಇಟ್. ನಡೀತಾ ಇದೆ ಇನ್ನೂ ಶೂಟಿಂಗ್, ಇನ್ನೂ ಇದೆ ಮಾಡೋಕ್ಕೆ. ಐ ಡೋಂಟ್ ನೋ ವೆನ್ ದ ಪೋಸ್ಟ್ ಪ್ರೊಡಕ್ಷನ್ ಇಸ್ ಗೋಣ ಸ್ಟಾರ್ಟ್, ಬಟ್ ದಿಸ್ ಇಸ್ ಆಲ್ ಐ ಕ್ಯಾನ್ ಟೆಲ್ ಅಬೌಟ್ ದ ಮೂವಿ. Right. It was absolutely great talking to you, Akanksha. We wish that all your dreams come true, and one day you become a sports commentator, an actor, a host, and a sensation on the internet space. Thank you so much. Thank you so much. Thank you.